ಎಸ್ ಜಾನಕಮ್ಮ ಅವರ ಕಂಠದಿಂದ ಜಗತ್ತನ್ನು ತನ್ನತ್ತ ಸೆಳೆದಿದ್ರು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಭಗವಂತನು ನೀಡಲಿ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ಹಾಡು ರಾಜ್ಕುಮಾರ್ ಅವರ ಸಿನಿಮಾಕ್ಕೆ ಹಾಡಿದ್ರು. ಮೈಸೂರಿನಲ್ಲಿ ಅವರ ಕೊನೆಯ ದಿನ ಕಳೆಯುತ್ತಿದ್ರು. ಇದೇ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ನಾವು ಚಿಕ್ಕವರಿದ್ದಾಗಿನಿಂದಲೂ ಅವರ ಹಾಡು ಕೇಳಿ ಬೆಳೆದಿದ್ದೇವೆ ಎಂದರು. ಜಾನಕಮ್ಮನವರು ಅಂತಿಮ ದರ್ಶನವನ್ನು ಇವತ್ತು ಮೈಸೂರು ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಅವರ ಅಭಿಮಾನಿಗಳು ಜೊತೆಲಿ ಎಸ್ ಜಾನಕಮ್ಮನವರು ಅವ್ರ ಕಂಟಕದಿಂದ ಇಡೀ ಜಗತ್ತನ್ನು ಜನಮಾನಸವನ್ನು ಗೆದ್ದಂಥವ್ರು. ಅವರು ಕಂಟಕನ್ನು ಕೇಳಿದಂಥ ಜನರು ಎಲ್ಲ ಭಾಷೆಗೆ ಜನರು, ಒಂದು ಭಾಷೆ ಅಲ್ಲ ಎಲ್ಲ ಭಾಷೆಗೆ ಜನರು ಕೂಡ ಇವತ್ತು ಮೆಚ್ಚಂಥ ಕಂಠವನ್ನು ಮೆಚ್ಚಂಥ ಗಾಯನವನ್ನು ಕೂಡ ಕೊಡೋಂಥ ಕೆಲಸ ಆಗಿದೆ. ಆ ತಾಯಿಯವರು ಕಳೆದ 9 ವರ್ಷದ ಹಿಂದ್ಗಡೆ ಮೊದಲನೇ ಹಾಡು ರಾಜ್ಕುಮಾರ್ ಅವರು ಜೊತೆಯಲ್ಲಿ ಮೈಸೂರಲ್ಲೇ ಆಡಿದ್ರಂತೆ. ನಂತರ ಅವರು ಆಸೆ, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಅವರು ಸಂಬಂಧಿಕರ ಜೊತೆಯಲ್ಲಿ ಅವರು ಹೇಳಿರೋ ಕಾರಣ ಅವ್ರ ಇಚ್ಛೆ ನೋಡ್ರಿ, ನಾನು ಮೊದಲನೇ ಹಾಡು ಮೈಸೂರಲ್ಲೇ ಆಡಬೇಕು, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ಕಳಿಬೇಕು ಅನ್ನೋಂಥ ಇಚ್ಛೆ ಏನಿತ್ತೋ, ಆ ಸಂಕಲ್ಪ ಏನಿತ್ತೋ, ಆ ತಾಯಿ ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವ್ರ ಕಂಟಕಕ್ಕಂತೂ ಯಾರು ಸರಿಸಾಟಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಕೂಡ ಇವತ್ತು ಸಣ್ಣ ಹುಡುಗರು ಹಾಡಾಡೋಂಥ ಟೈಮಲ್ಲಿ ಸಣ್ಣ ಹುಡುಗರಿನ ಧ್ವನಿ, ದೊಡ್ಡವರು ಹಾಡಾಡೋಂಥ ಟೈಮಲ್ಲಿ ದೊಡ್ಡವರು ಧ್ವನಿಯಾಗಿ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಆ ತಾಯಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಯಾವುದೂ ಶಾಶ್ವತ ಅಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗುತ್ತೆ. ಹುಟ್ಟಿದಂಥ ಸಂದರ್ಭದಲ್ಲಿ ಸಾಯುವಂಥ ಸಂದರ್ಭದಲ್ಲಿ ಏನು ಒಳ್ಳೆಯ ಕೆಲಸಗಳು ಮಾಡಿದಾರೋ ಅವೆಲ್ಲ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಆ ತಾಯಿ ಎಲ್ಲಿದ್ದರೂ ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ. ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಂಗಾಗಿ ನಮ್ಮ ಶಾಸಕರು ಸಾಹೇಬರು ಕೂಡ ಇಲ್ಲೇ ಇದ್ದು ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಭಾಳಷ್ಟು ಅವ್ರ ಕುಟುಂಬಸ್ಥರು, ನಮ್ಮ ಶಾಸಕರು ಎಲ್ಲರೂ ಕೂಡ ಸೇರಿ, ನಮ್ಮ ಮಾಜಿ ಮೇಯರ್ ಶಿವಕುಮಾರ್ ಅವರು, ಸತೀಶ್ ಅನ್ನೋರು ಎಲ್ಲರೂ ಕೂಡ ಸೇರಿ ಇವತ್ತು ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಲಿ ಅಂತೇಳಿ ಆ ದೇವರಲ್ಲಿ, ಆ ಚಾಮುಂಡೇಶ್ವರಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.